ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ವೇರಿಯಬಲ್ ಫಿಲೆಟ್. ಸೊ ಇದೊಂಥರ ಫಿಲೆಟೇ, ಬಟ್ ಡಿಫ್ರೆಂಟ್ ಟೈಪ್ಸಲ್ಲಿ ಬರುತ್ತೆ. ಇವಾಗ ರೇಡಿಯಸ್ ಅನ್ನೋದು ಡಿಫ್ರೆಂಟ್ ಫಾರ್ಮಲ್ಲಿ ಬರುತ್ತೆ. ಇವಾಗ ಇದು ಸೆಲೆಕ್ಟ್ ಮಾಡಿದ್ದೀನಿ, ಎಂಡ್. ಸೊ ಓಕೆ ಕ್ಲಿಕ್ ಮಾಡಿ. ಸೊ ಇವಾಗ ನೋಡಿ ನೀಟಾಗಿ ಸೊ ಈ ಥರ ರೇಡಿಯಸ್ ಅನ್ನೋದು ಬಂದಿದೆ. ಸೊ ಇವಾಗ ನಮಗಿಲ್ಲಿ ವೆರೈಟೀಸಲ್ಲಿ ಮಿಡ್ ಪಾಯಿಂಟ್, ಡೈನಾಮಿಕ್, ಪೊಸಿಷನ್ ಆ್ಯಂಡ್ ರಿಮೂವ್ ವರ್ಟೆಕ್ಸ್ ಅಂತೇಳಿ ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಫಸ್ಟ್ ಒಂದು ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಲೈನ್ ಇರುತ್ತೆ. ಸೊ ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಇನ್ನೂ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ರೇಡಿಯಸ್ 15 ಕೊಡ್ತಾ ಇದ್ದೀನಿ. ಸೊ 15 ಕೊಟ್ಟು ಎಂಟರ್ ಪ್ರೆಸ್ ಮಾಡಿ. ಸೊ ನೀವು ಎಲ್ಲಿ ಸೊ ಜಸ್ಟ್ ಅಗೇನ್ ವೇಟ್, ಇವಾಗ ಎಸ್ಕೇಪ್ ಅಂತೇಳಿ ಕೇಳ್ತಾಯಿದೆ. ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ನೀವು ಎಲ್ಲಿ ಸೆಲೆಕ್ಟ್ ಮಾಡಿರ್ತೀರಲ್ಲ ಆ ಒಂದು ಎಡ್ಜಲ್ಲಿ ಈ ರೀತಿ ನೀವು ಎಷ್ಟು ವ್ಯಾಲ್ಯೂಸ್ ಕೊಟ್ಟಿರ್ತಾರೋ ಆ ಒಂದು ವ್ಯಾಲ್ಯೂಸ್ಗೆ ಇಲ್ಲಿ ರೇಡಿಯಸ್ ಅನ್ನೋದು ಫಾರ್ಮ್ ಆಗಿ ಬರುತ್ತೆ. ರೈಟ್, ಇದೊಂಥರ ಡಿಫ್ರೆಂಟ್ ಟೈಪ್ಸಲ್ಲಿ ಬರುತ್ತೆ. ಡೈನಾಮಿಕ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಡೈನಾಮಿಕ್ ಸೇಮ್ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲ ಒಂದು ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಗೇನ್ 10 ಕೊಟ್ಟು ಎಂಟರ್ ಪ್ರೆಸ್ ಮಾಡಿ ಎಸ್ಕೇಪನ್ನು ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಮಗೆ ನಾವು ಸೆಲೆಕ್ಟ್ ಮಾಡಿರುವಂತಹ ಒಂದು ಪಾಯಿಂಟಲ್ಲಿ ಈ ರೀತಿ ಡಿಫ್ರೆಂಟ್ ಫಾರ್ಮ್ ಆಗಿ ಇದೊಂದು ಡಿಫ್ರೆಂಟ್ ರೇಡಿಯಸ್ ಫಾರ್ಮ್ ಆಗಿ ಬರುತ್ತೆ. ರೈಟ್, ಇದು ಅಷ್ಟೊಂದೇನು ಯೂಸ್ ಇಲ್ಲ. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ದೆನ್ ಕ್ಲಿಕ್ ಓಕೆ. ಸೊ ಈ ರೀತಿ ನಾವು ಸಿಂಪಲಾಗಿ ಫಿಲೆಟ್ ಆಪ್ಷನ್ಸನ್ನು ಯೂಸ್ ಮಾಡಿಕೊಂಡು ರೇಡಿಯಸ್ ಅನ್ನೋದು ನಾವು ಕ್ರಿಯೇಟ್ ಮಾಡ್ತೀವಿ.